ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ಕೊನೆಗೂ ರಾಜ್ಯ ಬಿಜೆಪಿ ಅಧ್ಯಕ್ಷ ಹುದ್ದೆಯ ಸಂಕಟ ಪರಿಹಾರ ಆಗೋ ತರ ಕಾಣಿಸ್ತಾ ಇದೆ. ಅವರ ಬಿಟ್ಟು ಇವರ ಬಿಟ್ಟು ಅವರು ಯಾರು ಎಂಬಂತೆ ಕಳೆದ 6 ತಿಂಗಳಿಂದ ನಡೀತಾ ಇರುವಂತಹ ಈ ಸರ್ಕಸ್ ಹಗ್ಗ ಜಗ್ಗಾಟ ಬಿಜೆಪಿಯ ಅಂತಃಕಲಹಕ್ಕೆ ಶೀಘ್ರವೇ ಮೋಕ್ಷ ದೊರಕಲಿದೆ ಹಾಗಂತ ದೆಹಲಿ ಬಿಜೆಪಿ ಹೈಕಮಾಂಡ್ ಸುದ್ದಿ ಮೂಲಗಳು ಈಗ ಹೇಳ್ತಾ ಇವೆ. ಹಾಗಿದ್ರೆ ವಿಜಯೇಂದ್ರ ಅವರೇ ಅಧ್ಯಕ್ಷರಾಗಿ ಕಂಟಿನ್ಯೂ ಆಗ್ತಾರಾ, ಅಥವಾ ಬಸನಗೌಡ ಪಾಟೀಲ್ ಯತ್ನಾಳ್ ಗುಂಪಿನ ಒತ್ತಡಕ್ಕೆ ಮಣಿದು ಹೈಕಮಾಂಡ್ ಬೇರೆ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುತ್ತಾ, ಅಥವಾ ವಿಜಯೇಂದ್ರ ಅವರನ್ನೇ ಅಧ್ಯಕ್ಷತೆಯಲ್ಲಿ ಉಳಿಸ್ಕೊಂಡು ಯತ್ನಾಳ್ ಬಣದ ಪ್ರಮುಖರಿಗೆ ರಾಜ್ಯ ಸಮಿತಿನಲ್ಲಿ ಆಯಕಟ್ಟಿನ ಸ್ಥಾನಗಳನ್ನು ಕೊಡುತ್ತಾ? ಒಂದು ವೇಳೆ ಅಧ್ಯಕ್ಷರು ಬದಲಾಗೋದಾದ್ರೆ ಯಾರ ಮಾತು ನಡೆಯುತ್ತೆ? ಸಿದ್ದೇಶ್ವರ ಗುಂಪಿನದ್ದ ಅಥವಾ ಯಡಿಯೂರಪ್ಪ ಗುಂಪಿನದ್ದ? ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಅದಕ್ಕೂ ಮೊದಲು ಒಂದು ವಿನಂತಿ, ನಮ್ಮ ತ್ರಿವರ್ಣ ನ್ಯೂಸ್ ಚಾನೆಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಯಿಂದ BY ವಿಜಯೇಂದ್ರ ಅವರನ್ನು ಕೆಳಗಿಳಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅನ್ನೋದು ಈಗ ಎಲ್ರಿಗೂ ಗೊತ್ತಾಗಿದೆ. ಚುನಾವಣೆ ನಡೆದ್ರೆ ವಿಜಯೇಂದ್ರ ಪಟ್ಟಾಭಿಷೇಕ ಖಚಿತ ಅನ್ನೋದು ಕೂಡ ಗೊತ್ತಾಗಿದೆ. ಆದರೆ ಬಿಜೆಪಿ ಹೈಕಮಾಂಡ್ಗೆ ಚುನಾವಣೆ ನಡೆಸೋದು ಇಷ್ಟ ಇಲ್ಲ. ಅದೇನಿದ್ರೂ ಹೈಕಮಾಂಡ್ ಹೇಳಿದವರನ್ನ ಚುನಾವಣೆಯ ಹೆಸರಲ್ಲಿ ಸರ್ವಾನುಮತದಿಂದ ಇಲ್ಲಿನವರು ಎಸ್ ಅನ್ಬೇಕು. ಇದು ಬಿಜೆಪಿಯ ಡೆಮಾಕ್ರಸಿ ಸ್ಟೈಲ್ ಕೂಡ ಹೌದು. ವಿಜಯೇಂದ್ರ ಅವರನ್ನ ಕುರ್ಚಿಯಿಂದ ಕೆಳಕ್ಕೆ ಕೆಡವಲೇಬೇಕು ಅಂತ ಪಟ್ಟು ಹಿಡಿದು ಕುಳಿತವರು ಯತ್ನಾಳ್. 1 ವರ್ಷದಿಂದ ಯತ್ನಾಳ್ ಭಗೀರಥ ಯತ್ನವನ್ನ ಮಾಡ್ತಾನೇ ಇದ್ದಾರೆ. ಶುರುವಲ್ಲಿ ಅವರೊಬ್ಬರೇ ಇದ್ರು, ಬಂದಲ್ಲಿ ಹೋದಲ್ಲಿ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಅವರನ್ನ ಬಾಯಿಗೆ ಬಂದಂತೆ ಬೈದದ್ದೇ ಬಂತು. ಆದರೆ ನಿಧಾನಕ್ಕೆ ಅವರದೊಂದು ಗುಂಪು ಹುಟ್ಟುಕೊಳ್ತಲ್ಲ, ಅಲ್ಲಿಂದ ಅವರು ಸ್ವಲ್ಪ ಪ್ರಬಲ ಆದರು. ಈಗಂತೂ ಆ ಗುಂಪು ಅತ್ಯಂತ ಪ್ರಬಲವಾಗಿದೆ. ಅರವಿಂದ್ ಬೆಲ್ಲದ, ಅರವಿಂದ್ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ, GM ಸಿದ್ದೇಶ್ವರ, ಕುಮಾರ್ ಬಂಗಾರಪ್ಪ, BP ಹರೀಶ್, ಹೀಗೆ ಘಟಾನುಘಟಿಗಳು ಬಿಜೆಪಿಯ ಪ್ರಭಾವಶಾಲಿ ನಾಯಕರೆಲ್ಲ ಒಟ್ಟು ಸೇರಿದ್ದಾರೆ. ವಿಜಯೇಂದ್ರ ಅವರ ವಿರುದ್ಧ ತೊಡೆ ತಟ್ಟಿ ನಿಂತಿದ್ದಾರೆ. 1 ವರ್ಷದಲ್ಲಿ ಏನಿಲ್ಲ ಅಂದ್ರೂ ಈ ಭಿನ್ನರ ಗುಂಪು ಒಟ್ಟಾಗಿ ಮತ್ತು ಬಿಡಿಬಿಡಿಯಾಗಿ 10ಕ್ಕೂ ಹೆಚ್ಚು ಬಾರಿ ಡೆಲ್ಲಿ ಯಾತ್ರೆಯನ್ನು ನಡೆಸಿದೆ. ಡೆಲ್ಲಿ ನಾಯಕರ ಮನವೊಲಿಸೋದಕ್ಕೆ ಇನ್ನಿಲ್ಲದ ಪ್ರಯತ್ನವನ್ನು ಮಾಡಿದೆ. ಆದರೆ ಈ ಗುಂಪಿನದ್ದು ಈವರೆಗಿನ ಪ್ರಯತ್ನವನ್ನು ಗಮನಿಸಿದರೆ ಅವ್ರದ್ದು ಡೆಲ್ಲಿಯ ದಂಡ ಯಾತ್ರೆ ಆಗಿ ಮಾತ್ರ ಉಳಿದಿದೆ. ಈ ಮಧ್ಯೆ ಹೈಕಮಾಂಡ್ ಯತ್ನಾಳ್ ಅವರನ್ನು ದೆಹಲಿಗೆ ಪ್ರತ್ಯೇಕವಾಗಿ ಕರೆಸ್ತು, ಶೋಕಾಸ್ ನೋಟಿಸ್ ನೀಡ್ತು, ವಿವರಣೆಯನ್ನು ಕೇಳ್ತು. ಹೀಗೆಲ್ಲ ಬಹಿರಂಗವಾಗಿ ಇನ್ನು ಮುಂದೆ ಮಾತಾಡಬಾರದು ಅಂತ ತಾಕೀತು ಕೂಡ ಮಾಡಿತು. ಆದರೆ ಯತ್ನಾಳ್ ಅವರ ವಾಗ್ದಾಳಿ ನಿಲ್ಲಲೇ ಇಲ್ಲ. ತಮ್ಮದೇ ಆದ ಸ್ಟೈಲ್ನಲ್ಲಿ ಅವರು ಹೊರಟೋದ್ರು. ಕೊನೆಗೆ ಹೈಕಮಾಂಡ್ ಯತ್ನಾಳ್ ಅವರನ್ನ ಪಕ್ಷದಿಂದ ಅಮಾನತು ಬೇರೆ ಮಾಡಿತು. ಹಾಗಂತ ಯತ್ನಾಳ್ ಅಮಾನತು ಆದ್ರೂ ಅಂತ ಉಳಿದವರು ಸುಮ್ಮನೆ ಕೂತಿಲ್ಲ. ಯತ್ನಾಳ್ ಅವರನ್ನು ಬಿಟ್ಟು ಅರವಿಂದ ಬೆಲ್ಲದ ನೇತೃತ್ವದ ಗುಂಪು ವಿಜಯೇಂದ್ರ ವಿರುದ್ಧದ ಹೋರಾಟವನ್ನು ಇನ್ನಷ್ಟು ಚುರುಕುಗೊಳಿಸಿದೆ. ಮಾಜಿ ಸಂಸದ ಸಿದ್ದೇಶ್ವರ ಅವರ ಮನೆಯಲ್ಲಿ ಆಗಾಗ್ಗೆ ರಾತ್ರಿ ಔತಣಕೂಟಗಳು ಕೂಡ ನಡೀತಾನೇ ಇದೆ. ವಿಜಯೇಂದ್ರ ಕೆಳಗಿಳಿಯದೆ ಪಕ್ಷಕ್ಕೆ ಭವಿಷ್ಯ ಇಲ್ಲ ಎನ್ನುವುದನ್ನು ಹೈಕಮಾಂಡ್ಗೆ ಪದೇ ಪದೇ ಮನವರಿಕೆ ಮಾಡೋದಕ್ಕೆ ಈ ಗುಂಪು ನಿರಂತರ ಪ್ರಯತ್ನವನ್ನು ನಡೆಸ್ತಾ ಇದೆ. ಒಂದು ಹಂತದಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಅವರ ಹೆಸರು ಬಹಳ ಜೋರಾಗಿ ಓಡಿತು. ಜೊತೆಗೆ ಮಾಜಿ CM ಬಸವರಾಜ ಬೊಮ್ಮಾಯಿ ಅವರು ಕೂಡ ದೆಹಲಿಗೆ 2 ಯಾತ್ರೆ ಮಾಡಿದರು. ಇವರಿಬ್ಬರು ಈ ಭಿನ್ನಮತೀಯರ ಗುಂಪಿಗೆ ಸೇರಿದವರು ಅಂತ ಕೂಡ ಸುದ್ದಿ ಆಯಿತು. ಆದರೆ ಅವರು ನಮ್ದು 3ನೇ ಗುಂಪು ಅಂತ ಹೇಳಿದರು. ಈಗ ವಿಜಯೇಂದ್ರ ಮತ್ತು ಪರ ಮತ್ತು ವಿರೋಧಿ ಎರಡೂ ಗುಂಪುಗಳ ಒತ್ತಡ ತಂತ್ರ ಮಾತ್ರ ಕಡಿಮೆ ಆಗಿಲ್ಲ, ಈಗಲೂ ಮುಂದುವರಿತಾ ಇದೆ. ಹೈಕಮಾಂಡ್ ನಿಜವಾದ ಇಕ್ಕಟ್ಟಿಗೆ ಸಿಲುಕಿಕೊಂಡಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಈ ಪಕ್ಷದೊಳಗಿನ ಬಿಕ್ಕಟ್ಟನ್ನು ಪರಿಹರಿಸಲಿಕ್ಕೆ ಹೈಕಮಾಂಡ್ಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಹೈಕಮಾಂಡ್ ನಿಜಕ್ಕೂ ದುರ್ಬಲ ಆಗಿದೆಯಾ ಅಂತ ಪಕ್ಷದ ಕಾರ್ಯಕರ್ತರು ಈಗ ಪ್ರಶ್ನಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಪಕ್ಷದ ಇಮೇಜ್ ಕೂಡ ಇದರಿಂದ ದಿನೇ ದಿನೇ ಕಳೆಗುಂತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಕಾರ್ಯಕರ್ತರ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಮೊನ್ನೆಯಷ್ಟೇ ವಿಜಯೇಂದ್ರ ಪರ ಬ್ಯಾಟಿಂಗ್ ನಡೆಸೋದಕ್ಕೆ ಬಿಜೆಪಿ ಶಾಸಕರ ಒಂದು ಯಂಗ್ ಬ್ರಿಗೇಡ್ ಟೀಮ್ ದೆಹಲಿಗೆ ಹೋಗಿತ್ತು. ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಇದರ ನೇತೃತ್ವವನ್ನು ವಹಿಸಿದ್ರಂತೆ. ಈ ತಂಡದಲ್ಲಿ ಕರಾವಳಿಯ ಮತ್ತು ಮಲೆನಾಡಿನ ಹಲವು ಫೈರ್ ಬ್ರ್ಯಾಂಡ್ ಶಾಸಕರು ಇದ್ರು ಅಂತ ಸುದ್ದಿ ಇದೆ. ಆದರೆ ಡೆಲ್ಲಿ ಮೂಲಗಳ ಪ್ರಕಾರ ಈ ತಂಡಕ್ಕೆ ಅಮಿತ್ ಶಾ ಅವರ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಎಲ್ಲ ಸರಿ ಇದ್ದಿದ್ರೆ ಇಷ್ಟು ಹೊತ್ತಿಗೆ ಕರ್ನಾಟಕದ ಬಿಜೆಪಿ ಅಧ್ಯಕ್ಷರ ಅವಿರೋಧ ಆಯ್ಕೆ ಅನೌನ್ಸ್ ಆಗಬೇಕಾಗಿತ್ತು. ಜಿಲ್ಲಾ ಮಟ್ಟದ ಸಮಿತಿನಲ್ಲಿ ಅಧ್ಯಕ್ಷರ ಆಯ್ಕೆಯಾಗಿದೆ, ಬಹುತೇಕ ಮುಗಿದಿದೆ. ಮಂಡಲ ವಲಯದ ಅಧ್ಯಕ್ಷರ ಆಯ್ಕೆಯಾಗಿದೆ.
ಚುನಾವಣೆಯ ಈ ಆರಂಭಿಕ ಪ್ರಕ್ರಿಯೆಗಳೆಲ್ಲ ಮುಗಿದಿರೋದ್ರಿಂದ ಇನ್ನು ರಾಜ್ಯ ಅಧ್ಯಕ್ಷರ ಆಯ್ಕೆಗೆ ಕೇವಲ ಒಂದು ಮೀಟಿಂಗ್ ನಡೆದರೆ ಸಾಕು ಅನ್ನೋ ತರಹ ಪರಿಸ್ಥಿತಿ ಇದೆ. ಪರಿಸ್ಥಿತಿ ಹೀಗಿರುವಾಗಲೂ ಹೈಕಮಾಂಡ್ಗೆ ತನ್ನ ನಿರ್ಧಾರವನ್ನು ಪ್ರಕಟಿಸೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಈ ಪ್ರಶ್ನೆಯನ್ನು ಕಾರ್ಯಕರ್ತರು ಮತ್ತೆ ಮತ್ತೆ ಕೇಳಿ ಪಕ್ಷದ ಒಳಗೆ ಒಂದು ನಿರಾಶಾದಾಯಕ ಪರಿಸ್ಥಿತಿ ಉಂಟಾಗಿರೋ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಈಗ ಕೊನೆಗೂ ಒಂದು ನಿರ್ಧಾರ ಕೈಗೊಂಡಿದೆ ಎನ್ನುವಂಥ ಸುದ್ದಿ ದೆಹಲಿಯಿಂದ ಬರ್ತಾ ಇದೆ. ಬಲ್ಲ ಮೂಲಗಳ ಪ್ರಕಾರ ವಿಜಯೇಂದ್ರ ಅವರನ್ನೇ ಮತ್ತೆ ಅಧ್ಯಕ್ಷರನ್ನಾಗಿ ಘೋಷಿಸೋದಕ್ಕೆ ಸಿದ್ಧತೆ ನಡೆದಿದೆ. ಭಿನ್ನಮತೀಯರು ಏನು ಮಾಡ್ತಾರೆ ಹಾಗಿದ್ರೆ? ಭಿನ್ನಮತೀಯರಿಗೆ ಕೂಡ ಪಕ್ಷದಲ್ಲಿ ಮಹತ್ವದ ಸ್ಥಾನ ಕೊಟ್ಟು ಅವರನ್ನು ಸಮಾಧಾನ ಮಾಡೋದು ಅಂತ ಹೈಕಮಾಂಡ್ ನಿರ್ಧರಿಸಿದೆಯಂತೆ. ಹೈಕಮಾಂಡಿನ ಈ ನಿರ್ಧಾರಕ್ಕೆ ಗೃಹ ಸಚಿವ ಅಮಿತ್ ಶಾ ಅವರ ಒಪ್ಪಿಗೆ ಮುದ್ರೆ ಬಿದ್ದಿದೆ. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರು ಕೂಡ ಓಕೆ ಅಂತ ಹೇಳಿದ್ದಾರೆ. ಈ ಇಬ್ಬರ ಗ್ರೀನ್ ಸಿಗ್ನಲ್ ಸಿಕ್ಕಿದ್ರು ಕೂಡ ಈಗ ಈ ಫೈನಲ್ ಆಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಟೇಬಲ್ ಮೇಲಿದೆ. ಮೋದಿ ಅವರು ಎಸ್ ಅಂದರೆ ಈ ವಾರವೇ ವಿಜಯೇಂದ್ರ ಪಟ್ಟಾಭಿಷೇಕದ ನಿರ್ಧಾರ ಅನೌನ್ಸ್ ಆಗಲಿದೆ ಹೀಗೆಂದು BJPಯ ಈ ಉನ್ನತ ಮೂಲಗಳು ಹೇಳ್ತಾ ಇವೆ. ಆದರೆ ಮೋದಿ ಅವರು ಗ್ರೀನ್ ಸಿಗ್ನಲ್ ಕೊಡ್ತಾರಾ? ಅವರು ಕೊಡಲಿಲ್ಲ ಅಂದರೆ ಏನು ಮಾಡೋದು? ಅಲ್ಲೇ ಇರೋದು ಈಗ ತಾಪತ್ರಯ. ನೋ ಚಾನ್ಸ್, ಮೋದಿ ಅವರು ವಿಜಯೇಂದ್ರ ಅವರನ್ನೇ ಬೆಂಬಲಿಸ್ತಿದ್ದಾರೆ ಎನ್ನುತ್ತಿದೆ ವಿಜಯೇಂದ್ರ ಅವರ ಬಣ. ಕಳೆದ ವಾರ ದೆಹಲಿಗೆ ಹೋಗಿ ಬಂದಂತಹ ವಿಜಯೇಂದ್ರ ಅವರ ಮುಖದಲ್ಲೂ ಕೂಡ ಒಂದು ಹೊಸ ಆತ್ಮವಿಶ್ವಾಸ ಕಾಣಿಸ್ತಾ ಇತ್ತು. ಹಾಗಾಗಿ ಈ ಸುದ್ದಿ ನಿಜ ಇರ್ಬೋದು ಅನ್ನೋದು ನಮ್ಮ ಅಂದಾಜು. ನೋಡ್ತಾ ಇರಿ, ನಮ್ಮ ಮಾತಿಗೆ ಹೈಕಮಾಂಡ್ ಬೆಲೆ ಕೊಟ್ಟೇ ಕೊಡುತ್ತೆ. ಆದ್ರಿಂದಲೇ ಈ ವಿಷಯ ಇಷ್ಟೊಂದು ದೂರದ ಒಳಗೆ ಎಳ್ಕೊಂಡು ಬಂದಿದೆ. ಮೋದಿ ಅವರು ಈ ಫೈಲ್ಗೆ ನೋ ಅಂತಾರೆ, ವಿಜಯೇಂದ್ರ ಪಟ್ಟದಿಂದ ಕೆಳಕ್ಕಿಳಿತಾರೆ ಅನ್ನೋದು ಯತ್ನಾಳ್ ಬಣದವರ ಮಾತು. ಒಟ್ಟಾರೆ ಈಗ ವಿಜಯೇಂದ್ರ ಅವರ ಭವಿಷ್ಯ ಮೋದಿ ಅವರ ಕೈಯಲ್ಲಿದೆ. ವಿಜಯೇಂದ್ರ ಅವರು ಅಧ್ಯಕ್ಷ ಪಟ್ಟದಿಂದ ಒಂದು ವೇಳೆ ಕೆಳಗಿಳಿದ್ರೆ, ಅಂದರೆ ಮೋದಿ ಅವರು ವಿಜಯೇಂದ್ರ ಅವರ ಹೆಸರಿಗೆ ನೋ ಅಂತ ಹೇಳಿದರೆ, ಶೀಘ್ರದಲ್ಲೇ ನಡೆಯಲಿರುವಂತಹ ಕೇಂದ್ರ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ಸಂಸದ BY ರಾಘವೇಂದ್ರ ಅಂದರೆ ವಿಜಯೇಂದ್ರ ಅವರ ಸೋದರ ಅವರಿಗೆ ಲಾಟ್ರಿ ಜಾಕ್ಪಾಟ್ ಹೊಡೆಯಬಹುದು ಅನ್ನೋ ಸುದ್ದಿ ಕೂಡ ಬಂದಿದೆ. ಆದರೆ ಏನೇ ಆದರೂ ಯಡಿಯೂರಪ್ಪ ಅವರನ್ನು ಪೂರ್ತಿ ದೂರ ಇಡೋದಕ್ಕೆ BJP ಹೈಕಮಾಂಡ್ ಸಿದ್ಧ ಇಲ್ಲ ಅನ್ನೋದು ಇದರ ತಾತ್ಪರ್ಯ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ತ್ರಿವರ್ಣ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.